ಎಲ್ಲರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿಲ್ಲಿ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚಿದೆ. ಇವತ್ತು ಪುಟ್ಟ ರಂಗೋಲಿ ಹೆಂಗೈತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಮಾರಾಗಿ ಬಿಟ್ಟಿದ್ದೀನಿ, ಚೆನ್ನಾಗಿ ಕಾಣಿಸ್ತೈತೆ. ನಮ್ಮನೆ ಪುಟಾಣಿ ಬೇಕು ಮರಿ ತಂದಿದ್ದೀವಿ. ತುಂಬ ಚುಕ್ಕಾಗೈತೆ, ತುಂಬ ಹಚ್ಕೊಬಿಟ್ಟೈತೆ. ನಮ್ಮನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಇದನ್ನ ಎಲ್ಲೋದ್ರೂ ನಮ್ಮ ಜೊತೆನೇ ಬರುತ್ತೆ. ನಮ್ಮನ್ನು ಭಾರಿ ಹಚ್ಕೊಬಿಟ್ಟೈತೆ ಇದು. ಪುಟ್ಟ ಮರಿ ಆಟ್ಗಳು ಜಾಸ್ತಿ ಆಡ್ತೈತೆ. ತುಂಬ ಇಷ್ಟ ಆಯಿತು, ಬೇಕು ಇದು. ಕ್ಯಾರೆಟ್ ತಗೊಂಡಿದ್ದೆ. ಕ್ಯಾರೆಟು ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಚೆನ್ನಾಗಿ ಎಲ್ಲನೂ ಹೆಸರುಬೇಳೆ ನುಣ್ಣೆ ಹಾಕ್ಕೊಂಡು ಹಸಿ ಮೆಣಸಿನ್ಕಾಯಿ 3, ಈರುಳ್ಳಿ 3 ಹಾಕ್ಕೊಂಡು ಸಣ್ಣಾಗಿ ಹಚ್ಕೊಂಡಿದ್ದೆ. ಮಧ್ಯಾಹ್ನ ಅದೇ ತಿಂದು ಟೀ ಕುಡ್ಕೊಂಡು ಅದನ್ನೇ ತಿಂದ್ಕೊಂಡು ಮಧ್ಯಾಹ್ನ ಶುಕ್ರವಾರ ಸಂಜೆ ಹುಳ್ಳಿಕಾಳು ಬೇಯಕ್ಕೆ ಕಾಯಿ ಮಾಡೋಣ ಅಂದ್ಬಿಟ್ಟು ಹುಳ್ಳಿಕಾಳು ಬೇಯಕ್ಕಿದೆ. ಅದರೊಳಕ್ಕೆ ಅವರೆಕಾಳನ್ನು ಹಾಕಿದೆ. ಈರುಳ್ಳಿ, ಬೆಳ್ಳುಳ್ಳಿ ಸುಟ್ಕೊಂಡು ಈ ಥರ ಹುಣಸೆಹಣ್ಣು, ಸಪ್ಪೆ ಸಾರಲ್ಲಿ ನುಣ್ಣೆ ಹಾಕ್ಕೊಂಡ್ರೆ ಹುಣಸೆಹಣ್ಣೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮಾಮೂಲಿ ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಖಾರ, ಆಮೇಲೆ ಬೇಳೆ ಸಾರು ಪುಡಿ ಅದನ್ನೇ ಹಾಕ್ಕೊಂಡಿದ್ದೆ. ಚೆನ್ನಾಗಿರುತ್ತೆ. ಸಪ್ಪೆ ಸಾರು ಬೇಯಿಸ್ಕೊಂಡಿದ್ದೀನಿ. ಸಪ್ಪೆ ಸಾರು ಬೇಯಿಸ್ಬಿಟ್ಟು ಈ ಕಡೆ ಕಾಳು ಒಗ್ಗರಣೆಗೆ ಅಂದ್ಬಿಟ್ಟು ಈ ಕಡೆ ಕಾಳು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಇದರೊಳಕ್ಕೆ ಅವರೆಕಾಳು ಹಾಕ್ಕೊಂಡಿದ್ದೀನಲ್ಲ, ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಕಾಯಿ ಸಾರು ನಮ್ಮೂರ ಕಡೆ ಹಳ್ಳಿ ಕಡೆ ಗದ್ದೆ ನಾಟಿ ಮಾಡ್ಬೇಕಾದ್ರೆ ಹುಳ್ಳಿಕಾಳು ಸಾಂಬಾರು, ಕಾಯಿ ಸಾರು ಈ ಥರ ಎಲ್ಲ ಮಾಡ್ತಾರೆ. ತುಂಬ ರುಚಿಯಾಗಿರುತ್ತೆ. ಸಾಯಂಕಾಲ ಇದೆ ಮಧ್ಯಾಹ್ನ ಸಂಜೆ ಊಟಕ್ಕೆ ಇದಾಯಿತು. ಹುಳ್ಳಿಕಾಳು ರೈಸು, ಹಾಗೆ ಕೋಸಂಬರಿ, ಕ್ಯಾರೆಟ್ ಕೋಸಂಬರಿ ಮಾಡಿದೆ. ಹಾಗೆ ಮಧ್ಯಾಹ್ನ ಶೋರೂಮ್ಗೆ ಹೋಗಿದೆ. ಎಲ್ಲ ಥರ ಬಟ್ಟೆಗಳು, ಮಕ್ಕಳ ಬಟ್ಟೆಗಳು, ಹಾಗೆ ನಮ್ಗೆ ಬೇಕಾದ ಸಾಮಾನುಗಳೆಲ್ಲ ಇಲ್ಲಿ ಸಿಗ್ತಿತ್ತು. ನೋಡಿದೆ ನಾನು. ಮ್ಯಾಟು, ಹಾಗೆ ನಮ್ಮ ಹುಡುಗನಿಗೆ 2 ಪ್ಯಾಂಟ್ ತಗೊಂಡು ಬಂದೆ. ಚೆನ್ನಾಗಿದ್ದು ಸಾಮಾನೆಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಸಂಜೆ ಶನಿವಾರ ಈ ಥರ ರಂಗೋಲಿ ಹಾಕಿದೆ. ಪುಟ್ಟ ರಂಗೋಲಿ ಹಾಕಿದೆ. ಮನೆಯೆಲ್ಲ ಒರೆಸಿ ಎಲ್ಲನೂ ಕ್ಲೀನ್ ಮಾಡಿ ಶನಿವಾರ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿದೆ. ಸ್ನಾನ ಮಾಡೋಣ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಹುಡುಕಿ ಕೆಲಸ ಮಾಡ್ತಾಯಿದ್ದೆ. ಮನೆ ನೀಟಾಗಿಲ್ಲದ್ರೆ ಮನಸ್ಸಿಗೆ ಒಂಥರ ಸಮಾಧಾನವೇ ಇರೋಕ್ಕಿಲ್ಲ. ಏನೋ ಒಂಥರ ಅನಿಸ್ತಾ ಇರುತ್ತೆ. ಒಂದು ಲೋಟ ಟೀ ಮಡಿಕೊಂಡು ಕುಡಿದ್ಬಿಟ್ಟು ಹಾಗೆ ಎಲ್ಲನೂ ಪಾತ್ರೆನ ತೊಳೆದಿರಿಸ್ಬಿಟ್ಟು ಆಯಿತು. ಹಾಗೆ ಸ್ನಾನ ಮಾಡಿಕೊಂಡು ದೇವ್ರ ಪತ್ರೆ ಎಲ್ಲ ಇದ್ವಲ್ಲ, ಒಂದೆರಡು ನಮ್ಮ ಬಾಲ್ಕನಿಯಲ್ಲಿ ಹೂ ಸಿಕ್ಕಿದ್ದು, ಅದನ್ನ ಚೆನ್ನಾಗಿ ತೊಳ್ಕೊಂಡು ದೇವ್ರಿಗೆ ಮಡ್ಸೋಣ ಅಂದ್ಬಿಟ್ಟು ಎಲ್ಲನೂ ನೀರಲ್ಲಿ ತೊಳ್ಕೊತಾ ಇದ್ದೆ. ಸರಿ ಬೆಳಗ್ಗೆನೇ ಮಾಡೋಣ ಅಂತ ಇರ್ತೀನಿ ವಾರನ, ಆದರೆ ಆಗೋದೇ ಇಲ್ಲ. ಒಂದು ಸರಿ ಬೇಗ ಮಾಡ್ತೀನಿ, ಒಂದು ಸರಿ ಆಗೋದೇ ಇಲ್ಲ. ತುಂಬ ಮಂಕು ಬಂದಂಗೆ ಮಾಡೋಕ್ಕೆ ಆಗೋದಿಲ್ಲ. ಮಾಡ್ಕೊಂಡ್ರೆ ಆಯ್ತದ ಹಾಕ್ಕೊಂಡ್ಬಿಟ್ಟು ಲೇಟ್ ಮಾಡಿಬಿಟ್ಟೆ. ಹಾಗೆ ದೇವ್ರ ಮನೆಗೆ ಏನು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಸುಮಾರಾಗಿ ಎಲ್ಲನೂ ಒರೆಸ್ಕೊಂಡು ದೀಪ ಹಚ್ಬೋಣ ಅಂದ್ಬಿಟ್ಟು ದೇವ್ರ ಮನೆ ಲೈಟ್ ಆಫ್ ಮಾಡಿದ್ರು ಅಂದ್ಬಿಟ್ಟು ಹಾಕಿದೆ. ಹಾಗೆ ಕಲಸದಲ್ಲಿ ನೀರೆಲ್ಲ ಚೇಂಜ್ ಮಾಡಿಬಿಟ್ಟು ಹಾಗೆ ಬತ್ತಿಯೆಲ್ಲ ಚೇಂಜ್ ಮಾಡಿಬಿಟ್ಟು ದೀಪ ಹಚ್ಚಿದೆ. ಮನಸ್ಸಿಗೇನೋ ಒಂಥರ ಸಮಾಧಾನ. ಮನೆ ನೀಟಾಗಿದೆ, ಏನೋ ಮನಸ್ಸಿಗೆ ಸಮಾಧಾನ.
ನೆಮ್ಮದಿ ಅನಿಸುತ್ತೆ. ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಹಾಗೇ ಬತ್ತಿ ಎಲ್ಲ ಚೇಂಜ್ ಮಾಡಿ ದೇವ್ರಿಗೆ ಹೂವೆಲ್ಲ ಇಟ್ಬಿಟ್ಟು ವಾರಕ್ಕೊಂದು ಸತಿ ಧೂಪ ಹಾಕೋದು. ಧೂಪ ಹಾಕಿ ಪೂಜೆ ಮಾಡಾಯಿತು. ಈಗ ಮಳವಳ್ಳಿ ಸಾಂಬಾರು ಮಾಡೋಣ ಅಂತ ಮೊಳಕೆ ಕಾಳು ನಮ್ಮ ಹೊಲದಲ್ಲಿ ಬೆಳೆದಿರೋದು ಚೆನ್ನಾಗಿ ಮೊಳಕೆ, ಈಗ ಬೇಸಿಗೆ ಟೈಮ್ ಅಲ್ವಾ, ಚೆನ್ನಾಗಿ ಮೊಳಕೆ ಬಂದೈತೆ. ಹಸಿ ತರಕಾರಿ ತಗೊಂಡಿದ್ನಲ್ಲ, ಎಲ್ಲ ಥರ ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಕಾಳು ಜೊತೆ ಹಾಕಿದ್ರೆ ಬರೀ ಅನ್ನ ತಿಂದರೆ ಆಗೋದಿಲ್ಲ, ಅದರೊಳಗೆ ಮೊಳಕೆ ಕಾಳು ತಿಂದರೆ ತುಂಬ ಒಳ್ಳೆಯದು. ಮೊಳಕೆ ಕಾಳು ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮೇಲೆ ಒಗ್ಗರಣೆಗೆ ಹಾಕೋಕ್ಕೆ ಅಂದ್ಬಿಟ್ಟು ಈ ಕಡೆ ಕಾಯಿ ಈರುಳ್ಳಿ ಹಚ್ಕೊಂಡಿದ್ದೆ, ಟಮಾಟೆನೂ ಈರುಳ್ಳಿ ಹಚ್ಕೊಂಡಿದ್ದೀನಿ, ಎಣ್ಣೆ ಬಿಡ್ತಾಯಿದ್ದೀನಿ. ಈ ಸಣ್ಣಾಗಿ ಹಚ್ಕೊಂಡ್ಮೇಲೆ ಕನ್ಗೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈಗೆಲ್ಲ ಕನ್ಗಿತ್ತು ಅಂದ್ಬಿಟ್ಟು ಈ ತರಕಾರಿ ಎಲ್ಲ ಹಾಕ್ಕೊಂಡಿದ್ದೆ. ಕ್ಯಾಪ್ಸಿಕಮ್ ಇತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೆ. ಎಲ್ಲ ಥರನೂ ತರಕಾರಿ ಹಾಕಿದ್ರೆ ಮಕ್ಕಳು ತಿಂತವೆ ಅಂತ ಹಾಕಿದೆ. ನಮ್ಮ ಮಕ್ಕಳು ತರಕಾರಿ ಏನೂ ತಿನ್ನೋದೇ ಇಲ್ಲ, ತುಂಬ ಚೇಳಿಸ್ತಾರೆ. ನಿಮ್ಮ ಮನೆಯಲ್ಲೂ ಮಕ್ಕಳು ಹೀಗೇನಾ ಅಂದ್ಕೊಂಡಿದ್ದೀನಿ. ತರಕಾರಿ ಎಲ್ಲನೂ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಕನ್ನಬೇಕು. ಕನ್ನದಷ್ಟು ರುಚಿ ಸಾಂಬಾರು ರುಚಿಯಾಗಿರುತ್ತೆ. ಆಮೇಲೆ ಮೇಲೆ ನೀರು ಊದ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಮಸಾಲೆ ಖಾರ ಹಾಕ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಮಸಾಲೆ ಖಾರ ಕಾಯಿ ತುರಿ, ಟಮಾಟೆ ಹಣ್ಣು, ಈರುಳ್ಳಿ, ಕಾಯಿ ತುರಿ, ಹಾಗೆ ಅಚ್ಕಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಮಿಕ್ಸ್ ಮಾಡಿಲ್ಲ ಬೇಳೆ ಪುಡಿ ಎಲ್ಲನೂ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದರ್ಪ ಈಗ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಈ ಥರ ತರಕಾರಿ ಎಲ್ಲ ಬೆಂದೈತೆ. ಈ ಕಡೆ ಅನ್ನನೂ ಆಯಿತು. ಅನ್ನ ಮಾಡೋಕ್ಕಿಟ್ಟಿದೆ, ತರಕಾರಿ ಎಲ್ಲ ಬೆಂದೈತೆ. ಮೊಳಕೆ ಕಾಳು ಚೆನ್ನಾಗಿ ಬೆಂದೈತೆ. ಬೆಂದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಳನ್ನ ಬೇಯಿಸಿದ್ದನ್ನ ಹಾಕ್ಕೊಂಡ್ರೆ ಸಾರಿಗೆ ತುಂಬ ಟೇಸ್ಟಾಗಿರುತ್ತೆ. ಈ ಥರನೇ ಹಾಕ್ಕೊಳ್ಳೋದು. ಹಾಕ್ಕೊಂಡು ಅದನ್ನ ಸಣ್ಣಕ್ಕೆ ಆಡಿಸ್ಕೊಂಡು ಆಮೇಲೆ ಸಾಂಬಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಎಲ್ಲ ಸಣ್ಣಕ್ಕೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಕಾಳೆಲ್ಲ ಬೆಂದವೆ, ಮಸಾಲೆ ಹಾಕ್ತಾಯಿದ್ದೀನಿ. ಸಣ್ಣಕ್ಕೆ ಆಡಿಸ್ಬಿಟ್ಟು ಎಲ್ಲನೂ ನೀರೆಲ್ಲನೂ ಸ್ವಲ್ಪ ಮಸಾಲೆ ನೀರೆಲ್ಲ ಹಾಕ್ಬಿಟ್ಟು ಒಂದೆರಡು ಕುದಿ ಬೇಯಿಸಿದ್ರೆ ಸಾಕು, ಚೆನ್ನಾಗಿರುತ್ತೆ. ಇದು ಎಲ್ಲರೂ ಮಾಡ್ತಾರೆ, ಆದರೆ ನಮಗಿಂತ ಚಿಕ್ಕವ್ರು ಇರ್ತಾರಲ್ವ, ಅವ್ರಿಗೆ ಗೊತ್ತಾಗಬೇಕಲ್ವ. ನಮಗಿಂತ ಚಿಕ್ಕವ್ರು ಇರ್ತಾರಲ್ವ. ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ತುಂಬ ರುಚಿಯಾಗಿರುತ್ತೆ. ಸಾಂಬಾರೆಲ್ಲ ಬೆಂದಾದ್ಮೇಲೆ ಹಾಕ್ಕೊಬಿಟ್ರೆ ರುಚಿಯಾಗಿರುತ್ತೆ. ಈ ಥರ ತಿರುಗ್ಬಿಟ್ಟು ಎಲ್ಲ ಕಡೆಗೂ ಚೆನ್ನಾಗಿ ಉಪ್ಪು ಹಿಡಿತದೆ. ಈ ಪಾತ್ರೆ ಎಲ್ಲ ಬಿದ್ದಿದ್ದು ತೊಳೆಯೋಣ ಅಂದ್ಬಿಟ್ಟು ತೊಳಿತಾ ಇದು ಗಳುಬಿಟ್ಟಿದ್ರೆ ಸಾಕು, ಜಾಸ್ತಿ ಸಿಂಕ್ ತುಂಬ ಆಗ್ಬಿಡ್ತದೆ. ಆ ಕ್ಷಣ ಎಲ್ಲ ತೊಳ್ಕೊತಾ ಇದ್ದರೆ ಪಾತ್ರೆ ತೊಳೆಯೋದು ಕಮ್ಮಿ ಆಗುತ್ತೆ. ಆಗಾಗಲೇ ತೊಳೆದು ಮಾಡಿಬಿಡ್ತೀನಿ. ಒಂದೊಂದು ಸರಿ ಏನೇನಾರ ಕೆಲಸ ಇದ್ದಾಗ ತೊಳೆಯೋಕ್ಕೆಲ್ಲ ಇವತ್ತು ಪಾತ್ರೆ ತೊಳೆಯೋದು ದೊಡ್ಡ ಹಿಂಸೆ, ಯಾರಪ್ಪ ತೊಳೆಯೋದು ಅನಿಸುತ್ತೆ ಒಂದೊಂದು ಸರಿ. ಆಗಾಗ ಒಂದು 4 ತೊಳೆದು ಮಾಡಿಬಿಟ್ರೆ ಒಂದೊಂದು ಸರಿ ಹಂಗೆ ಮಾಡ್ತೀನಿ, ಒಂದೊಂದು ಸರಿ ಆ ಥರ ಮಾಡೋಕ್ಕಾಗೋದಿಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಸರಿ ಏನೂ ಮಾಡೋಕ್ಕಾಗಲ್ಲ, ಹಿಂಗೆ ಆಗೇ ಬಿಡ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ನಾನು ತೊಳೆದಿಟ್ಟೆ, ಸಿಂಕೆಲ್ಲ ನೀಟಾಗಿ ಉಜ್ಜಿ ಎಲ್ಲ ತೊಳೆದಿದ್ದೆ. ಎರಡನೇದಪ್ಪ. ಆಮೇಲೆ ಸೋಪ್ ಹಾಕೊಂಡು ಚೆನ್ನಾಗಿ ತೊಳೆದಿದ್ದೆ. ಪಾತ್ರೆನ ತೊಳೆದ್ಬಿಟ್ಟು ಎಲ್ಲ ಜೋಡಿಸಿಬಿಟ್ಟು ಸಾಂಬಾರು ಬೆಂದಿತ್ತು, ಚೆನ್ನಾಗಿ ಕೊತ ಅಂತ ಬೆಂದಿತ್ತು. ಅದಕ್ಕೆ ಊಟ ಆಯಿತು. ಈ ಥರ ಆಗಿತ್ತು. ಎಲ್ಲರಿಗೂ ಥ್ಯಾಂಕ್ ಯು.